ನೀವು ಎಷ್ಟೇ ಮಾಡಿದ್ರು ಸಹ ಅವರು BJP ಪರವಾಗಿ ನಿಲ್ಲೋದಿಲ್ಲ, ಮೊದಲಿನ ಕ್ಯಾಂಡಿಡೇಟ್ ಪರವಾಗೇ ನಿಲ್ತಾರೆ ಅನ್ನುವಂಥ ಮಾತನ್ನು ನನ್ನ ಕಿವಿಗೆ ಹಚ್ಚಿದ್ರು. ನನಗೂ ಅದು ಹೌದೇನೋ ಅನಿಸ್ತು. ಆದರೆ ಅದರ ನಂತರ ನನಗೆ ಗೊತ್ತಾಯಿತು, ಯಾವಾಗ ನಾನು ಚುನಾವಣೆಗೆ ನಿಂತಲ್ಲ, ಯೋಗೇಶನ ತಂದೆ, ಯೋಗೇಶನ ಮನೆಯವರು ಎಲ್ಲರೂ ಆ ಬೂತ್ ಕಟ್ಟೆಯಲ್ಲಿ ನಿಂತು ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ವಯಸ್ಸಾಗಿದ್ದವರು ಕೆಲಸ ಮಾಡಿದ್ರು. ಅಂದರೆ ಅವರು ಕ್ಯಾಂಡಿಡೇಟ್ ಪರವಾಗಿದ್ದವರಲ್ಲ, ಅವರು ಪಕ್ಷದ ಪರವಾಗಿದ್ದಾರೆ. ಅಂಥ ಕುಟುಂಬ ಇವತ್ತು ಇದೆ. ಸಾಕಷ್ಟು ಕಾರ್ಯಕರ್ತರು ನಮ್ಮ ಪಕ್ಷದಿದ್ದಾರೆ, ಪಕ್ಷದ ಬಗ್ಗೆ ಕೆಲಸ ಮಾಡುವಂಥ. ಎಲ್ಲೋ ಹೊನ್ನಾವರದವ್ರ ಮೇಲೆ ಹೆಚ್ಚು ವಿಶ್ವಾಸ ಇದೆ. ಅವರು ಇವತ್ತಿನ ಈ ಸಭೆಗೆ ಬರದೇ ಇದ್ರು ಸಹ ಪಕ್ಷದ ಬಗ್ಗೆ ನಿಷ್ಠೆಯನ್ನು ಇಟ್ಕೊಂಡಂಥ ಕಾರ್ಯಕರ್ತರು ಸಾಕಷ್ಟು ಇದ್ದಾರೆ ಅನ್ನುವಂಥದ್ದನ್ನು ಮುಂದಿನ ದಿವಸದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಬೇರೆ ಬೇರೆ ಕಡೆ ಸಭೆಗಳನ್ನು ನಾವು ಮಾಡಿ ಪಕ್ಷ ಇನ್ನೂ ಬಲಿಷ್ಠವಾಗಿ ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ, ವಿಶೇಷವಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಗೆಲ್ಲಲೇಬೇಕಾಗಿದೆ. BJP ಪಕ್ಷದಲ್ಲಿ ಕಾರ್ಯಕರ್ತನಿಗೆ ಇರುವ ಬೆಲೆ ಮತ್ತು ಗೌರವ ಬೇರೆ ಯಾವ ಪಕ್ಷದಲ್ಲೂ ಸಿಗುವುದಿಲ್ಲ ಅನ್ನುವಂಥದ್ದನ್ನು ನಾನು ಘೋಷವಾಗಿ. ಈಗ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಕಾಣ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ಅದನ್ನೇ ಇವತ್ತು ಮುಂದಿಟ್ಟುಕೊಂಡು ನಮ್ಮ ಪಕ್ಷದ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೊನ್ನಾವರ ಹೇಗೆ, ಹೊನ್ನಾವರ ಸಂಘಟನೆ ಅಥವಾ ಹೊನ್ನಾವರದ ನಾಯಕತ್ವ ಹೇಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿ ಭಾರತೀಯ ಜನತಾ ಪಾರ್ಟಿಯ ಒಂದು ಶಾಸಕನಾಗಿ ಡಾಕ್ಟರ್ MP ಖರ್ಗೆ ಅವರು ಆಯ್ಕೆಯಾಗುವ ಮೂಲಕ ಇತಿಹಾಸವನ್ನು ಆಗಲೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವೇದಿಕೆಯಲ್ಲಿ ಡಾಕ್ಟರ್ MP ಖರ್ಗೆ ಅವರ ಒಂದು ನೇತೃತ್ವವನ್ನು ನೆನೆಯುವಂಥ ಕೆಲಸ ಯಾವುದು ಮಾಡಬೇಕಿರುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆಪಡ್ತಾರೆ. ಏನಾದರೂ ಒಂದು ಸಭೆ ಇದ್ರೆ ವಾಟ್ಸಪ್ ಮತ್ತು ಫೇಸ್ಬುಕ್ಗಿಂತ ಫಿಸಿಕಲ್ ಆಗಿ ಭೇಟಿಯಾಗಬೇಕು. ನಾವು ಯಾವುದಾದ್ರು ಕಾರ್ಯಕರ್ತರು ಇವತ್ತೇ ನಮಗೆ ಬರಲಿಲ್ಲ ಅಂದರೆ ಸಭೆಗೆ ಅವರನ್ನ ಮುಖಾಂತರ ಭೇಟಿ ಆಗಬೇಕು. ಯಾಕಂದರೆ ಕಾರ್ಯಕರ್ತರ ಸಮಸ್ಯೆಗಳು ಬಹಳಷ್ಟಿದೆ. ನಾವು ಬರಲಿಲ್ಲ ಅನ್ನೋ ಒಂದು ಮಾತನ್ನು ಅಷ್ಟೇ ಹೇಳ್ತೇವೆ. ಅವನ ವೈಯಕ್ತಿಕ ಸಮಸ್ಯೆ ಬಗ್ಗೆ ನಾವು ಯಾರು ಚರ್ಚೆ ಮಾಡ್ತಾ ಇಲ್ಲ. ಅವನ ಮನೆಗೆ ಹೋದ್ರೆ ಗೊತ್ತಾಗ್ತದೆ ಅವನ ಸಮಸ್ಯೆ ಏನಿದೆ ಅಂತ. ಯಾರು ಕಾರ್ಯಕರ್ತರು ಸಭೆ ಬರಲಿಲ್ಲ ಅಂತ ಅವರನ್ನ ಮನೆಗೆ ಹೋಗಿ ಸಂಪರ್ಕ ಮಾಡಬೇಕು. ನಿಮ್ಮ ಅವಧಿಯಲ್ಲಿ ಪಕ್ಷ ಇನ್ನಷ್ಟು ಸಂಘಟನೆಯಾಗಿ ಬಲವರ್ಧನೆ ಆಗಲಿ ಅಂತ ಹೇಳ್ತಾ ಎಲ್ಲರೂ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತೇನೆ. ನೂತನವಾಗಿ ಆಯ್ಕೆಯಾದಂಥ ಮಂಡಲ ಸದಸ್ಯರಾದ ಯೋಗೇಶ್ ಮಿಸ್ಟರ್ ಅವರೇ, ಸಂಘಟನಾತ್ಮಕವಾಗಿ ಅತ್ಯಂತ ದೊಡ್ಡ ಮಂಡಲವಾಗಿರುವಂಥ ಹೊನ್ನಾವರ ಮಂಡಲವನ್ನು ವಿಭಜಿಸಿ ಜಿಲ್ಲೆಯವರು 2 ಮಂಡಲ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಯೋಗೇಶ್ ಮಿಸ್ಟರ್ ಅವರು ನಮ್ಮ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಹ ಪ್ರಭಾರಿಯಾಗಿ ಕೆಲಸವನ್ನು ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಕ್ಕೆ ಅವರಿಗೆ ಇವತ್ತು ಪಾರ್ಟಿ ಗಮನಿಸಿ ಈ ಒಂದು ಮಹತ್ವದ ಜವಾಬ್ದಾರಿಯನ್ನು ನೀಡಿದೆ. ನೂತನವಾಗಿ ಮಂಡಲ ಅಧ್ಯಕ್ಷರಾದಂಥ ಅವರಿಗೆ ನಾವೆಲ್ಲರೂ ಸೇರಿ ಹೃತ್ಪೂರ್ವಕವಾದಂಥ ಅವರಿಗೆ ಅವರ ಬೆಂಬಲಕ್ಕೆ ನಾವು ನಿಲ್ಲಬೇಕಾಗಿದೆ. ಇಲ್ಲಿರುವಂಥದ್ದು ಕೇವಲ ಪಕ್ಷ ಇರುವಂಥದ್ದು. ಇವತ್ತು ನಮಗೆ ಇಡೀ ದೇಶಕ್ಕೆ ಸಮರ್ಥವಾದಂಥ ಒಂದು ನಾಯಕತ್ವ ಇದೆ. ಇಡೀ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಯುದ್ಧದ ಕಾರ್ಮೋಡ ಕವಿದಿದ್ದರೆ ಇಲ್ಲಿ ಹೆಚ್ಚಿನದಾಗಿ ಅಂಥ ಇಫೆಕ್ಟ್ ಆಗಿಲ್ಲ. ಇವತ್ತು ಗಲ್ಫ್ ಕಂಟ್ರಿಗಳಲ್ಲಿರುವಂಥವರು ಕೂಡ ಇವತ್ತು ಈ ಭಾರತಕ್ಕೆ ಬರಬೇಕು ಅಂತೇಳಿ ವಿಮಾನಕ್ಕಾಗಿ ಕಾಯ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಶಾಂತವಾಗಿ ಅದು ಇದ್ದದ್ದಿದ್ದರೆ ನಮ್ಮ ಮೋದಿ ಅವರ ಶ್ರಮ, ಅವರ ಸಮರ್ಥ ನಾಯಕತ್ವ ಅಂತ ಹೇಳಿ ಹೆಮ್ಮೆ ಪಡಬೇಕಾಗ್ತದೆ. ಯೋಗೇಶ್ ಮೆಸ್ತರ್ ಅವರು ಮಂಡಲ ಅಧ್ಯಕ್ಷರಾದಂಥದ್ದು ಬಹಳ ಸೂಕ್ತವಾದಂಥದ್ದು. ಸದಾ ನಗುಮುಖದಲ್ಲಿ ಇರುವಂಥ ಯೋಗೇಶ್ ಮೆಸ್ತರ್ ಅವರು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಬಹಳ ನೆಚ್ಚಿನ ವ್ಯಕ್ತಿಯವರು. ಅವರ ಬಗ್ಗೆ ಯಾರೂ ಕೂಡ ಬೇಸರ ಪಡೋದಿಲ್ಲ. ಯಾಕೆಂದರೆ ಪ್ರತಿ ಕ್ಷಣವೂ ಕೂಡ ಅವರು ನಗುತ್ತಾ ಇರ್ತಾರೆ. ಎಲ್ಲರನ್ನೂ ನಗುತ್ತಾ ಸ್ವಾಗತಿಸ್ತಾರೆ, ನಗುತ್ತಾ ಪ್ರೀತಿಯಿಂದ ಅವರನ್ನು ಮಾತನಾಡಿಸ್ತಾರೆ. ಜವಾಬ್ದಾರಿ ವಹಿಸಿಕೊಂಡಂಥ ಹೊನ್ನಾವರ ಮಂಡಲದ ಅಧ್ಯಕ್ಷರಾದ ಯೋಗೇಶ್ ಮಿಸ್ಟರ್ ಅವರೇ, ಯೋಗೇಶ್ ಮಿಸ್ಟರ್ ಅವರು ಇವತ್ತು ಮತ್ತೊಮ್ಮೆ ಅವ್ರ ಮಾತಿನಲ್ಲಿ ಉಲ್ಲೇಖ ಮಾಡ್ತಾರೆ. ಅವ್ರ ತಂಡದಲ್ಲಿ
2 ಜನ ಪ್ರಧಾನ ಕಾರ್ಯದರ್ಶಿಗಳಾಗಿ ಪರಮೇಶ್ವರ್ ನಾಯ್ಕ್ ಮತ್ತು ಗೋವಿಂದ್ ಗೌಡ ಅವರನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಚುನಾವಣೆ ಮಾಡಿ ವೋಟ್ ಹಾಕಿ ಅಧ್ಯಕ್ಷರನ್ನಾಗಿ ಮಾಡೋದಿಲ್ಲ. ಆದರೆ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದರೆ ಎಲ್ಲ ಹಿರಿಯರ ಸಾಮರ್ಥ್ಯದ ಮೇಲೆ ಅವರನ್ನು ನಾಮಿನೇಷನ್ ತುಂಬಿಸಿ ಆ ಚುನಾವಣಾ ಪ್ರಕ್ರಿಯೆ ನಡೆಸಿ ಅವರನ್ನು ಅಧ್ಯಕ್ಷರನ್ನಾಗಿ ಘೋಷಣೆ ಪಕ್ಷ ಮಾಡಿದ್ದಾರೆ. ಹಾಗಾಗಿ ನಾನು ಯೋಗೇಶ್ ಮಿಸ್ತಾರ್ ಅವರಿಗೆ ಮತ್ತು ನಮ್ಮ 2 ಜನ ಪ್ರಧಾನ ಕಾರ್ಯದರ್ಶಿಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಘಟಕದ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇನ್ನೊಂದು 4-5 ದಿವಸಗಳು ತಂಡದ ರಚನೆಯನ್ನು ಅವರು ಮಾಡಿಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಅವರ ಎಲ್ಲ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಯಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಸಂಘಟನೆಯನ್ನು ಹೇಗೆ ಬಲಪಡಿಸಬೇಕೋ ಹಾಗೆ ಚುನಾವಣೆಯನ್ನು ಅಷ್ಟೇ ಸವಾಲಾಗಿ ಸ್ವೀಕಾರ ಮಾಡಬೇಕಾದದ್ದು ಅನಿವಾರ್ಯ. ನಾವು ಕೇವಲ ಸಂಘಟನೆ ಮಾಡಿಕೊಂಡಿರ್ತೇವೆ, ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ ಅಂತ ಏನೂ ಪ್ರಯೋಜನ ಇಲ್ಲ. ಚುನಾವಣೆಯಲ್ಲಿ ಗೆಲ್ಲಬೇಕು, ಅಧಿಕಾರ ಬೇಕು, ಅಧಿಕಾರ ಇದ್ದರೆ ಮಾತ್ರ ಅಭಿವೃದ್ಧಿ. ಆದರೆ ಸಂಘಟನೆ ಶಕ್ತಿ ಮೇಲೆ ಚುನಾವಣೆಯನ್ನು ಗೆಲ್ಲಬೇಕು ಅಂತಿರುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪಕ್ಷದ ಹಿರಿಯರಿಗೆ ವ್ಯವಸ್ಥೆಯನ್ನು ಜೋಡಿಸಿದ್ದಾರೆ. ಆ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಅಧ್ಯಕ್ಷರಾಗಿ ನಾಯಕರಾಗಿದ್ದಾರೆ ಯೋಗೇಶ್ ಮಿಸ್ತಾರ್ ಅವರು. ಸ್ಥಳೀಯ ದೇವರಾದ ಶ್ರೀ ದಂಡೇಶ್ವರ ದೇವಿಯನ್ನು ನಮಸ್ಕರಿಸುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ, ಸಹಜವಾಗಿ ನನಗೆ ಪಕ್ಷದಿಂದ ಜಿಲ್ಲೆಯಿಂದ ಅಧ್ಯಕ್ಷರ ಘೋಷಣೆ ಮಾಡಿದ್ದಾರೆ. ಅದು ಬಹಳ ದೊಡ್ಡದಾದ ಒಂದು ಚಾಲೆಂಜ್. ಯಾಕಂದರೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಾಗ ನಮ್ಮ ಮಂಡಲಾಧ್ಯಕ್ಷ ಮಂಜಣ್ಣ ಇದ್ದರು. ಆವಾಗ ಅಷ್ಟೊಂದು ಗೊತ್ತಾಗ್ತಿತ್ತು ಅವರಿಗೆ ಹೇಗೆ ಮಾಡ್ತಿದ್ರು ಅಂದ್ಕೊಂಡು. ಅದು ನನಗೆ ಈಗ ಸಹಾಯ ಆಗಿದೆ ಅಧ್ಯಕ್ಷ ಸ್ಥಾನ ನಿಭಾಯಿಸಲಿಕ್ಕೆ. ಇದನ್ನು ನಿಭಾಯಿಸಬೇಕಂದ್ರೆ ಸಹಜವಾಗಿ ನನ್ನ ಕಾರ್ಯತಂಡ ಏನಿದೆ, ನಮ್ಮ ಶಕ್ತಿ ಕೇಂದ್ರ ಪ್ರಮುಖರಿರಲಿ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಿರಲಿ, ಹಾಗೂ ಎಲ್ಲ ಮೋರ್ಚಾದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಇರಲಿ, ಅವರು ಸಾಥ್ ಕೊಟ್ಟರೆ ಮಾತ್ರ ನಾವು ಯಾವುದೋ ತಂಡ ಗಟ್ಟಿಯಾಗಿ ಬೆಳೆಸ್ಬೋದು. ವಿಶೇಷವಾಗಿ ನಮ್ಮ ಹೊನ್ನಾವರ ಮಂಡಲ ಇದ್ದಾಗ 172 ಬೂತ್ ಇತ್ತು. ಈಗ ಕುಮಟಾ ಕ್ಷೇತ್ರ 64 ಬೂತನ್ನು ಮಾಡಿದ್ದಾರೆ. ಭಟ್ಕಳ ಕ್ಷೇತ್ರ ಸಂಬಂಧಪಟ್ಟ 108 ಬೂತನ್ನು ಮಾಡಿದ್ದಾರೆ. ಈಗ ಎಲ್ಲರಿಗೂ ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮಗಳು ಇದ್ದರೂ ತಾವೆಲ್ಲ ಸಾಥ್ ನೀಡಬೇಕಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಧನ್ಯವಾದಗಳು.